ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಹಠಾತ್ ಪ್ರವಾಹದಿಂದ 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಆ 9 ಕಾರ್ಮಿಕರಿಗೆ ಇದೀಗ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಏನು ಹಠಾತ್ ಸಂಭವಿಸಿತು ಪ್ರವಾಹದಲ್ಲಿ ಹಲವಾರು ರೀತಿಯಾದಂತಹ ಅವಘಡಗಳು ಸಂಭವಿಸಿದ್ದು 9 ಕಾರ್ಮಿಕರು ನಾಪತ್ತೆಯಾಗಿರುವಂಥದ್ದು. ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿತ್ತು. ಹಠಾತ್ ಪ್ರವಾಹದಿಂದ 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. 9 ಕಾರ್ಮಿಕರಿಗೆ ಇದೀಗ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ನಿರ್ಮಾಣದ ಹಂತದಲ್ಲಿ ಇದ್ದಂತಹ ಹೋಟೆಲ್ನಲ್ಲಿದ್ದಂತಹ ಕಾರ್ಮಿಕರು ಇದೀಗ ನಾಪತ್ತೆಯಾಗಿರುವಂಥದ್ದು. ಆ 9 ಕಾರ್ಮಿಕರಿಗೆ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ. ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಸ್ಥಳದಲ್ಲಿ NDRF ಹಾಗೂ SDRF ನಿಂದ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. 9 ಕಾರ್ಮಿಕರಿಗಾಗಿ ಇದೀಗ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ನಿರ್ಮಾಣದ ಹಂತದಲ್ಲಿದ್ದಂತಹ ಹೋಟೆಲ್ನಲ್ಲಿ 9 ಕಾರ್ಮಿಕರು ಜನ ಇದ್ರು. ಆ ಒಂದು ಕಾರ್ಮಿಕರು 9 ಜನರು ಕೂಡ ನಾಪತ್ತೆಯಾಗಿರುವಂಥದ್ದು. ಮೇಘಸ್ಫೋಟ ಸಂಭವಿಸಿತ್ತು. ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ಉತ್ತರಕಾಶಿ ಬಳಿ ನಿರ್ಮಾಣದ ಹಂತದಲ್ಲಿದ್ದಂತಹ ಹೋಟೆಲ್ನಲ್ಲಿದ್ದಂತಹ 9 ಕಾರ್ಮಿಕರು ನಾಪತ್ತೆಯಾಗಿರುವಂಥದ್ದು. ಬಾರ್ಕೋಟ್ ಯಮುನೋತ್ರಿ ರಸ್ತೆಯಲ್ಲಿ ಈ ಒಂದು ಮೇಘಸ್ಫೋಟ ಸಂಭವಿಸಿತ್ತು. ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೂ ಕೂಡ NDRF ಹಾಗೂ SDRF ತಂಡ ಬಂದು ಇದೀಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ. ಇನ್ನು ಭಾರೀ ಮೇಘಸ್ಫೋಟದಿಂದ ಚಾರ್ಧಾಮ್ ಯಾತ್ರೆ ಕೂಡ ಸ್ಥಗಿತಗೊಳಿಸಲಾಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಯಾತ್ರೆಯನ್ನ ಇದೀಗ ಸ್ಥಗಿತಗೊಳಿಸಿರುವಂಥದ್ದು. ಭಾರೀ ಮಳೆಯಿಂದಾಗಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿದೆ ಯಮುನಾ ನದಿಯಲ್ಲಿ. ಏನು ಹಠಾತ್ ಪ್ರವಾಹ ಸಂಭವಿಸಿತು. ನಿರ್ಮಾಣ ಹಂತದಲ್ಲಿದ್ದಂಥ ಕಾರ್ಮಿಕರು, ಹೋಟೆಲ್ನಲ್ಲಿದ್ದಂಥ ಕಾರ್ಮಿಕರು ಇದೀಗ ನಾಪತ್ತೆಯಾಗಿರುವಂಥದ್ದು. ಆ 9 ಕಾರ್ಮಿಕರಿಗೆ ಈಗಾಗಲೇ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ಇದೀಗ ವ್ಯಕ್ತವಾಗಿರುವಂಥದ್ದು. ಎಲ್ಲೆಡೆ ಈಗಾಗಲೇ ಈ ಒಂದು ಮೇಘಸ್ಫೋಟದಿಂದ ಕೆಲವೊಂದಷ್ಟು ಪ್ರದೇಶಗಳನ್ನು, ಯಾತ್ರಾ ಪ್ರದೇಶಗಳನ್ನು ಕೂಡ ಸ್ಥಗಿತಗೊಳಿಸಿರುವಂಥದ್ದು. ಯಮುನಾ ನದಿ ಕೂಡ ಮಳೆಯಿಂದಾಗಿ ಪೂರ್ತಿಯಾಗಿ ಅಲ್ಲಿನ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಹಾಗಾಗಿ ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಇನ್ನು ಅಲ್ಲಿನ ರುದ್ರಪ್ರಯಾಗ ಜಿಲ್ಲೆಯ ಸೋನ್ಪ್ರಯಾಗ್ ಮುಂಕರ್ಟಿಯಾ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಕೇದಾರನಾಥಕ್ಕೆ ಪ್ರಯಾಣಿಸುವ ಯಾತ್ರಾರ್ಥಿಗಳಿಗೆ ಮಾರ್ಗವನ್ನು ಕೂಡ ಬಂಧಿಸಲಾಗಿರುವಂಥದ್ದು, ಸ್ಥಗಿತಗೊಳಿಸಲಾಗಿದೆ. ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈಗಾಗಲೇ. ಯಾಕಂತ ಅಂದರೆ ಮೇಘಸ್ಫೋಟದಿಂದ ಹಲವಾರು ರೀತಿಯಾದಂಥ ಅವಾಂತರಗಳು ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಹೆಚ್ಚಿನ ಅಪಘಾತಗಳಾಗಲಿ ಅಥವಾ ಅವಘಡಗಳಾಗಲಿ ಸಂಭವಿಸಬಾರ್ದು ಅಂತ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೇದಾರನಾಥ, ಬದ್ರಿನಾಥ ಯಾತ್ರೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇದೀಗ ಮೇಘಸ್ಫೋಟದಿಂದ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಿರುವಂಥದ್ದು. ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿತು. ಹಠಾತ್ ಪ್ರವಾಹದಿಂದ 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಪ್ರದೇಶಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಯಮುನಾ ನೀರಿನ ಮಟ್ಟ ಕೂಡ ಏರಿಕೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಪ್ರದೇಶಗಳ ಪ್ರವಾಸವನ್ನ ಸ್ಥಗಿತಗೊಳಿಸಲಾಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥರ ಯಾತ್ರೆಯನ್ನ ಇದೀಗ ಸ್ಥಗಿತಗೊಳಿಸಲಾಗಿದೆ. ಭಾರೀ ಮಳೆಯಿಂದಾಗಿ ಯಮುನಾ ನದಿಯ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಯಾವುದೇ ರೀತಿಯಾದಂಥ ಅವಘಡಗಳು ಇನ್ನು ಮುಂದೆ ಸಂಭವಿಸಬಾರದು, ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿತು. ಹಠಾತ್ ಪ್ರವಾಹದಿಂದ 9 ಕಾರ್ಮಿಕರು ನಾಪತ್ತೆಯಾಗಿರುವಂಥದ್ದು. ಆ 9 ಕಾರ್ಮಿಕರಿಗೆ ಈಗಾಗಲೇ ಶೋಧ ಕಾರ್ಯ ಮುಂದುವರೆದಿದೆ. ಹಾಗಾಗಿ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಕೆಲವೊಂದಷ್ಟು ಪ್ರದೇಶಗಳನ್ನು ಕೂಡ ಸ್ಥಗಿತಗೊಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿನ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ.